ರಕ್ತದಾನವು ತೀರ್ಥಯಾತ್ರೆಗಳಿಗೆ ಸಮಾನವಾಗಿದೆ. ಜಾತ್ಯತೀತ ಭಾರತದಲ್ಲಿ ಎಲ್ಲರೂ ಸರಿಸಮಾನರು. ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೋರಿ. ಸಕಲ ಜೀವಿಗಳ ರಕ್ತವೂ ಒಂದೇ, ಎಲ್ಲ ಧರ್ಮಗಳ ಮೂಲ ಉದ್ದೇಶವೂ ಒಂದೇ. ಹೆಚ್ಚೆಚ್ಚು ರಕ್ತದಾನ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ. ಕಾಂಗ್ರೆಸ್ ಮುಖಂಡ ತವನಪ್ಪ ಅಷ್ಟಗಿ ಮಾನವ ಕುಲಕ್ಕೆ ಕರೆ. ಈ ಉಚಿತ ಆರೋಗ್ಯ ತಪಾಸಣೆ ಧಾರವಾಡ ಜಿಲ್ಲೆಯಲ್ಲಿ ಇತಿಹಾಸ ನಿರ್ಮಾಣ ಮಾಡಲಿದೆ. ಅಂಜುಮನ್ ಅಧ್ಯಕ್ಷ ಇಸ್ಮಾಯಿಲ್ ತಮಾಟ್ಗಾರ್. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರ. ಇಸ್ಲಾಂ ಧರೆಗಿಳಿದು 1500 ವರ್ಷಗಳಾದ ಸಂದರ್ಭದಲ್ಲಿ ಈ ವರ್ಷದ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಧಾರವಾಡ ಅಂಜುಮನ್ ಸಂಸ್ಥೆಯಿಂದ ಉಚಿತ ಆರೋಗ್ಯ ತಪಾಸಣೆ ಹಮ್ಮಿಕೊಳ್ಳಲಾಗಿತ್ತು. ಈ ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಮನುಷ್ಯನ ಮುಖ್ಯ ಅಂಗಾಂಗಗಳ, ಅದರಲ್ಲೂ ಕಿವಿ, ಕಣ್ಣು, ಮೂಗು, ರಕ್ತ, ಮೂತ್ರ, ಅದರಲ್ಲೂ ಹೃದಯ ಸಂಬಂಧಿ ಕಾಯಿಲೆಗಳ ಕುರಿತಾಗಿ ತಪಾಸಣೆ ಮಾಡಲಾಯಿತು. ಉಚಿತ ಕನ್ನಡಕ ಹಾಗೂ ಕಿಟ್ಗಳನ್ನು ವಿತರಿಸಲಾಯಿತು. ಈ ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಪ್ರಮುಖ ರಾಜಕೀಯ ಮುಖಂಡರು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಸರ್ಕಾರೇತರ ಸಂಘ ಸಂಸ್ಥೆಗಳ ಸದಸ್ಯರು ಮತ್ತು ಸಾವಿರಾರು ನಾಗರಿಕರು ಭಾಗವಹಿಸಿ ಆರೋಗ್ಯ ತಪಾಸಣೆಯ ಲಾಭ ಪಡೆದುಕೊಂಡರು. ಉತ್ತರ ಕರ್ನಾಟಕದ ಪ್ರಮುಖ ರಾಜಕಾರಣಿಗಳು, ಉದ್ಯಮಿಗಳು ಕೂಡ ಆಗಿರುವ ಧಾರವಾಡದ ದೀಪಕ್ ಚಿಂಚೋರೆ, ತವನಪ್ಪ ಅಷ್ಟಗಿ, ಯಾಸೀನ್ ಪಠಾಣ್ ಸೇರಿದಂತೆ ಅನೇಕರು ಮುಂಜಾನೆ ಆಗಮಿಸಿ ರಕ್ತದಾನ ಮಾಡಿದರು. ಈ ಸಂದರ್ಭದಲ್ಲಿ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು, ಪದಾಧಿಕಾರಿಗಳು ಹಾಗೂ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಮಹಾನಗರ ಪಾಲಿಕೆಯ ಸದಸ್ಯರು, ಜಿಲ್ಲಾ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗದವರು ಹಾಜರಾಗಿದ್ದರು. ಧಾರವಾಡ ಜಿಲ್ಲೆಯಲ್ಲಿ ಧಾರವಾಡ ಅಂಜುಮನ್ ಎ ಇಸ್ಲಾಂ ಸಂಸ್ಥೆ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಈ ಪ್ರಮಾಣದ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಲಾಯಿತು. ಇವತ್ತು ಅಂಜುಮನ್ ಕ್ಯಾಂಪಸ್ನಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಮತ್ತು ಎಲ್ಲ ಜನರು ಬಂದು ರಕ್ತದಾನ ಕೊಡ್ತಾ ಇದ್ದಾರೆ. ಸಾರ್ವಜನಿಕವಾಗಿ ಎಲ್ಲ ಧರ್ಮದವರು, ಎಲ್ಲ ವರ್ಗದವರು ಎಲ್ಲರೂ ಬಂದು ಕೊಡ್ತಾ ಇದ್ದಾರೆ. ಮತ್ತು ನಾವು ಮೆಡಿಕಲ್ ನೀವು ಹೋಗಿ ನೋಡ್ಬೋದು, ಹೆಲ್ತ್ ಚೆಕಪ್ ಕ್ಯಾಂಪಿಗೆ ಸಾರ್ವಜನಿಕರು ಎಲ್ಲ ಬಂದಿದ್ದಾರೆ. ಅತ್ಯಂತ ಸಂತೋಷ ಅನಿಸ್ತಿದೆ. ಒಂದು ಯಶಸ್ವಿ ರಕ್ತದಾನ ಶಿಬಿರ ಮತ್ತು ಒಂದು ಆರೋಗ್ಯ ತಪಾಸಣೆ ಅಂಜುಮನ್ ಸಂಸ್ಥೆ ಬಹಳ ದಿವಸ ನಂತರ ಒಂದು ಆರ್ಗನೈಸ್ ಮಾಡಿದೆ. ನಮ್ದು ಎಲ್ಲ ಸಹಕಾರ ಇದೆ. ತಮ್ಗೆಲ್ಲರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಇನ್ನು 6 ಗಂಟೆ ಮಟ್ಟ ಇದೆ. ನಾವು ಎಲ್ಲ ಮತ್ತೊಮ್ಮೆ ಸಂಜೆ ಮುಂದೆ ಟೈಮ್ ಸಿಕ್ಕರೆ ಬಂದು ಹೋಗ್ರೆ ಒಂದು ಒಳ್ಳೆಯದಾಗ್ತೈತಿ. ಮತ್ತು ಜನರಿಗೆ ಇಂಥ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಇನ್ನೂ ಉತ್ಸಾಹ ಮಾಡಲಿಕ್ಕೆ ನಾವು ಕಾರಣೀಭೂತರಾಗ್ಬೇಕಂತ ನಮ್ಮನ್ನು ವಿನಂತಿ ಮಾಡಿ, ನಾನು ಇನ್ನು ಮಟ್ಟ 300 ಆಗ್ಯಾವ. ಇನ್ನು ಈಗ ಒಂದು 2 ತಾಸು 9 ಗಂಟೆಗೆ ಚಾಲು ಆಗಿದೆ. 10:30 ಆಯ್ತು, 300 ಆಗ್ಯಾವ. ಮತ್ತೀಗ ಜನರು ಮಧ್ಯಾಹ್ನ ಬಂದ ಹಂಗೆ ಅನ್ಸ್ಬಿಟ್ರೆ 1500 ದಾಟುದಂಗೆ ನನ್ನ ವೈಯಕ್ತಿಕ ಅನಿಸ್ತದೆ. ಇವತ್ತಿದು ಏನ್ ಕಾರ್ಯಕ್ರಮ ಇಟ್ಟಾರಲ್ಲ, ಇದು ಬಹಳ ಒಳ್ಳೆ ಕಾರ್ಯಕ್ರಮ. ಎಲ್ಲಾ ಸಮಾಜಕ್ಕೂ ಒಂದು ಮಾದರಿ ಆದಂತ ಸಂಸ್ಥೆ ಇವತ್ತಿಂದ ಈ ಕಾರ್ಯಕ್ರಮದಿಂದ. ಇವತ್ತ ಬ್ಲಡ್ ಡೊನೇಷನ್ ಏನ್ ಮಾಡ್ಯಾರಲ್ಲ ಇಲ್ಲಿ ಅಂಜುಮನ್ದವರು, ಅದು ಒಂದು ವೈಯಕ್ತಿಕವಾಗಿ ಅವರ ಅಧ್ಯಕ್ಷರಾದಂತ ಇಸ್ಮಾಯಿಲ್ ತಮಾಟ್ಗಾರ್ ಅವರಿಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇಂಥ ಕಾರ್ಯಕ್ರಮ ಆಗೋದ್ರಿಂದ ಸಮಾಜ ಒಳಗ ಪ್ರೋಗ್ರೆಸಿವ್ ಅಂತ ವ್ಯವಸ್ಥೆ ಬರ್ತದೆ. ಇವತ್ತ ನಾನು ಬ್ಲಡ್ ಡೊನೇಷನ್ ಮಾಡಿ ಇವತ್ತು ನಿಮ್ಮ ಮುಂದೆ ಮಾತಾಡಕತ್ತೀನಿ. ಬ್ಲಡ್ ಡೊನೇಟ್ ಮಾಡ್ರಿ, ಎಲ್ಲರೂ ಒಂದೇ, ಯಾರ ರಕ್ತದಾಗೂ ಯಾವ ಜಾತಿ ತೋರಿಸೋದಿಲ್ಲ, ಕೆಂಪು ಬಣ್ಣ ಇರ್ತೈತಿ. ಸೊ ಪ್ಲೀಸ್ ಐ ರಿಕ್ವೆಸ್ಟ್ ಆನ್ ದಿಸ್ ಪ್ಲಾಟ್ಫಾರ್ಮ್ ಟು ಡೊನೇಟ್ ಬ್ಲಡ್ ಫಾರ್ ದ ಗುಡ್ ಕಾಸ್. ಫಾರ್ ಗುಡ್ ಕಾಸ್ ಐತಿ. ಪೈಗಂಬರ್ ವರ್ಷದಂತ ಮೊಹಮ್ಮದ್ ಪೈಗಂಬರ್ ಅವರ ಇವತ್ತ ಈದ್ ಮಿಲಾದ್ ಅಂಗವಾಗಿ ಇದು ಮಾಡ್ಯಾರ. ಅದಕ್ಕೆ ಖಾಸ್ ಕರ್ಕರ್ ಜಮೀರ್ ಅಹಮದ್ ಅವ್ರಿಗೆ ನಾನು
ಇದಕ್ಕೆ ಪ್ರೋತ್ಸಾಹ ಕೊಟ್ಟಂತ ಜಮೀರ್ ಅಹಮದ್ ಅವರಿಗೆ, ಜಾತ್ಯತೀತ ಲೀಡರ್ ಆದಂತ ಜಮೀರ್ ಅಹಮದ್ ಅವರಿಗೆ ಇವತ್ತು ಧನ್ಯವಾದಗಳನ್ನ ಕೊಡ್ತೇನೆ. ಮತ್ತು ಜಮೀರ್ ಅಹಮದ್ ಅವರು ಯಾವ್ದೇ ಪ್ರೋಗ್ರೆಸಿವ್ ವರ್ಕ್ ಇದ್ರೆ ಇಂಥ ಸಹಾಯ ಮಾಡ್ತಾರೆ. ಇವತ್ತು ಮಾದರಿಯಾಗಿ ರಾಜ್ಯದ ನಾಯಕರಾಗಿ ಬಂದಿದ್ದಾರೆ. ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು ಸಹೋದರಾದಂತ ಇಸ್ಮಾಯಿಲ್ ಟಮಾಟ್ಕರ್ ಅವರ ಒಂದು ನೇತೃತ್ವದೊಳಗ ಜಮೀರ್ ಅಹಮದ್ ಸಾಹೇಬರ ಸಹಯೋಗದೊಳಗ ಏನು ಉಚಿತವಾದಂತ ರಕ್ತದಾನ ಶಿಬಿರ ಹಾಗೂ ಉಚಿತವಾಗಿ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಎಲ್ಲರಿಗೂ ಒಂದು ಆರೋಗ್ಯ ತಪಾಸಣೆ ಕೇಂದ್ರ, ಇದರ ಜೊತೆಗೆ ಉಚಿತವಾಗಿ ಕಣ್ಣಿನ ತಪಾಸಣೆ, ಅದರ ಜೊತೆಗೆ ಉಚಿತವಾಗಿ ಔಷಧೋಪಚಾರ ಮತ್ತು ಚಸ್ಮಾ ಸಹಿತ ಇವತ್ತು ಉಚಿತವಾಗಿ ಇಲ್ಲಿ ಕೊಡ್ತಾ ಇದ್ದಾರೆ. ಇದು ಬಹಳ ಅಂದ್ರೆ ಬಹಳ ಇವತ್ತ ಇತಿಹಾಸ ನಿರ್ಮಾಣ ಆಗುವಂತ ಒಂದು ಕಾರ್ಯಕ್ರಮ ಇವತ್ತು ಅಂಜುಮನ್ ಸಂಸ್ಥೆಯೊಳಗೆ ನಡೆದೈತಂದ್ರೆ ಇವತ್ತು ತಪ್ಪಾಗಲಾರ. ಯಾಕಂದ್ರೆ 1000-1500 ಮಂದಿ ಇವತ್ತ ಇಲ್ಲಿ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ. ಈಗಾಗಲೇ 300ಕ್ಕಿಂತ ಹೆಚ್ಚು ಮಂದಿ ರಕ್ತವನ್ನ ದಾನವನ್ನ ಮಾಡಿದ್ದಾರೆ. ಇನ್ನೂ 12 ಗಂಟೆ ಬೇಡ 2 ಗಂಟೆ ನಂತರ ಇನ್ನೂ ಹೆಚ್ಚಿನ ಒಂದು ಯುವಕರು ಬಂದು ಇವತ್ತ ರಕ್ತ ದಾನ ಏನೊಂದು ಶಿಬಿರ ಇಡೀ ರಾಜ್ಯದೊಳಗ ಇದು ಮಾದರಿ ಆಕೈತಿ, ಒಂದು ಗಿನ್ನಿಸ್ ದಾಖಲೆ ಆಕೈತಿ. ಇದು ನಮ್ಮ ಒಂದು ಅಂಜುಮನ್ ಸಂಸ್ಥೆಯವರ ಒಂದು ನಾಯಕತ್ವ ಒಳಗ ಏನು ನಡೆದಿದೆ, ನಮ್ಮ ಧಾರವಾಡಕ್ಕೂ ಸಹಿತ ಒಂದು ದೊಡ್ಡ ಹೆಸರು ಇವತ್ತ ಇಸ್ಮಾಯಿಲ್ ಅವರಿಂದ ಇದು ಬರ್ತೈತಿ. ಇದರಂತೆನೆ ಪ್ರತಿ ವರ್ಷ ಇವತ್ತ ಇಲ್ಲಿ ಅಂಜುಮನ್ ಸಂಸ್ಥೆ ಒಳಗ ಈ ರಕ್ತದಾನ ಶಿಬಿರ ಇವತ್ತು ನಡೆಯೋದ್ರಿಂದ ಸಾಕಷ್ಟು ಜೀವಗಳನ್ನ ಉಳಿಸುವಂತ ಕೆಲಸ ಇವತ್ತ ಈ ಅಂಜುಮನ್ ಸಂಸ್ಥೆಯಿಂದ ನಡೀತೈತಿ. ಇದು ಸದಾ ಕಾಲ ನಡೀಲಿ. ರಕ್ತವನ್ನು ಕೊಟ್ಟಂತ ಎಲ್ಲ ಯುವಕರಿಗೆ ಇವತ್ತ ದೇವರು ಒಳ್ಳೇದು ಮಾಡ್ಲಿ ಹಾಗೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಏನು ನಮ್ಮ ರಾಜ್ಯದ ಅಲ್ಪಸಂಖ್ಯಾಕ ಸರ್ವಧರ್ಮದ ನಾಯಕರಾದಂತ ಏನು ಜಮೀರ್ ಅಹಮದ್ ಸಾಹೇಬರು ಅವರು ಸಹಿತ ಇವತ್ತು ಇಲ್ಲಂದ್ರು ಸಹಿತ ಇದಕ್ಕೆ ಬಹಳ ಅಂದ್ರೆ ಬಹಳ ಸಹಕಾರವನ್ನ ಕೊಟ್ಟಿದ್ದಾರೆ. ಅವ್ರಿಗೂ ಸಹಿತ ನಾ ಎಲ್ಲ ಬಡ ಜನರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಇದೇ ತರನಾಗಿ ಇವತ್ತ ಉಚಿತವಾಗಿ ಏನು ಒಂದು ರಕ್ತದಾನ ಶಿಬಿರ ಮತ್ತು ಏನು ಆರೋಗ್ಯ ತಪಾಸಣೆ ಇದರಂತೆ ಎಲ್ಲ ನಡೆಯೋದ್ರ ಮುಖಾಂತರ ಇವತ್ತ ಎಲ್ಲರೂ ಆರೋಗ್ಯವಂತರಾಗಿ ಇರ್ಲಿ ಹಾಗೆ ಅಂತಕ್ಕಂಥ ಮಾತನ್ನ ಬೋನ್ಸ್ ಪ್ರಾಬ್ಲಮ್ ಮತ್ತು ಕಣ್ಣಿನ ಸಮಸ್ಯೆಗಳ ಹೆಚ್ಚಿನ ನೋಡಿದ್ವಿ. ಬಹಳಷ್ಟು ವಯಸ್ಸಾದ ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ವಯಸ್ಸಾದವ್ರಿಗೆ ಕಣ್ಣಿನ ಸಮಸ್ಯೆ ಬಹಳ ಅತಿ ಇರೋದ್ರಿಂದ ನಾವು ಎಲ್ಲರೂ ಕುಂತು ಈಗ ಏನ್ ಮಾಡಿದ್ವಿ, ಯಾರ ಚಸ್ಮಾ ಕಂಡಲ್ಲಿ ನಮ್ಮ ಚಸ್ಮಾ ಅನ್ನು ಫ್ರೀ ಕೊಡ್ತಾ ಇದೀವಿ. ಔಷಧ ಮೊದಲು ಅನೌನ್ಸ್ ಮಾಡಿದ್ದೀವಿ, ಫ್ರೀ ಕೊಡ್ತೀವಿ, ಔಷಧ ಕೊಡ್ತೀವಿ ಅಂತ ಫ್ರೀ ಅನೌನ್ಸ್ ಮಾಡಿದ್ವಿ. ಈಗ ಚಸ್ಮಾನು ಫ್ರೀ ಕೊಡತ್ತೀವಿ ಅವ್ರು ಯಾರು ಬಂದವ್ರಿಗೆ. ಆಮೇಲೆ ನಮ್ಮಿಂದ ಮತ್ತು ಕ್ಯಾಟ್ರಾಕ್ಟ್ ಯಾರು ಆಪರೇಷನ್ ಕಂಡು ಬರುತ್ತೆ ಆ ಹಾಸ್ಪಿಟಲ್ ಒಳಗೆ ಫ್ರೀ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡೋದು ವ್ಯವಸ್ಥೆನೂ ಮಾಡಿದ್ವಿ. ಎಲ್ಲ ಫ್ರೀ. ಅಲ್ಲಿ ಇಲ್ಲಿ ಬಂದಲ್ಲಿ ಎಲ್ಲ ಫ್ರೀ ಅಂತ ತಿಳ್ಕೊಂಡ್ವಿ. ಹಾರ್ಟ್ ಕಂಡಲ್ಲಿ ಬಂದಿಲ್ಲೂ ಅದು ಒಂದು ಬೆಂಗಳೂರೊಳಗೆ ಯಾವ್ದಾರು ಸರ್ಕಾರ ಇದ್ರಾಗ ಅದು ಫ್ರೀ ಮಾಡಿಸುವಂತ ವ್ಯವಸ್ಥೆ ಮಾಡ್ತೀವಿ. ಅದು ಎಕ್ಸ್ಪೆನ್ಸ್ ಇದೆ, ಸರ್ಕಾರದಿಂದ ಏನಾಕೈತೆ ಮಾಡ್ತೀವಿ, ನಮ್ಮಿಂದ ಏನೋ ಸಹಾಯ ಆದ್ರೆ ನೋಡಿ ಮಾಡ್ತೀವಿ. ಆವರಣದಲ್ಲಿ ನಡೆದಂತ ಈ ಒಂದು ಬೃಹತ್ ರಕ್ತದಾನ ಶಿಬಿರದಲ್ಲಿ ಈಗಾಗಲೇ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಶ್ರೀ